ಸರ್ ನಮಸ್ತೆ, ನನ್ನ ಹೆಸರು ರವಿ ಅಂತೇಳಿ, ಐಕ್ನಳ್ಳಿ ಕೊಪ್ಪಲು, ಕಿಕ್ಕೇರಿ ಹೋಗ್ಲಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಈ ಕೋಳಿ ಫಾರಮ್ನ ಮಾಡ್ತಾಯಿದ್ವಿ. ಸುಮಾರು 15 ವರ್ಷದಿಂದ ಮಾಡ್ತಾಯಿದ್ವಿ. 15 ವರ್ಷದಿಂದ. ಇದೆಲ್ಲ ನನ್ನ ಸ್ವಂತ ಪರ್ಚೇಸು. ಆದಾಯ ಬಂದರೂ ನಂದೆ, ಲಾಸ್ ಆದರೂ ನಂದೆ. ಈಗ ಈ ಶೆಡ್ಡಲ್ಲಿ 5,000 ಕೋಳಿ ಇದೆ. 5,000? ಹಾಂ. ಪ್ರತಿಯೊಂದು ಮಾಡ್ತಾಯಿದ್ವಿ. ಎಲ್ಲ ನಾವೇ ಮಾಡ್ತಾಯಿದ್ವಿ, ಲೇಬರ್ ಯಾರಿಲ್ಲ. ಈಗ ಇದು 33 ದಿವಸ ಕೋಳಿ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸರ್ ಈಗೆಲ್ಲ ಹಿಂಗೆ ಸರ್ ಕೋಳಿ ಮರಿಗಳೆಲ್ಲ ಬರ್ತಾವ ಹಿಂಗೆ? ಈಗ ನಾವು ಮರಿನ ಬುಕ್ಕಿಂಗ್ ಮಾಡ್ತೀವಿ. ಯಾಚೇರಿ ಅಂತ ಇದೆ, ತುಮಕೂರು ಇದೆ, ಬೆಂಗಳೂರು ಇದೆ, ಮೈಸೂರು ಇದೆ, ಆಂಧ್ರ ಇದೆ. ಹಿಂಗೆ ಹಲವಾರು ಯಾಚೇರಿಗಳು ಓಪನ್ ಆಗಿವೆ. ಯಾವುದೇ ಕಂಪ್ನಿವು, ಸುಗುಣ, VHL ಅಂತ ಹಿಂಗೆ ಬೇರೆ ಬೇರೆ ಥರ ಅವೆ. ಸಂಡೂರು, ಈ ಥರ ಬೇರೆ ಬೇರೆ ಯಾಚೇರಿ ಅವೆ, ಸ್ಟಾರು, ಈ ಥರ ಎಲ್ಲ. ಅಲ್ಲಿ ಮರಿ ಮಾಡೋದಕ್ಕೆ ನಾವು ಇಂಥ ದಿವಸ ನೀವು ಮರಿ ಬೇಕು ಇಷ್ಟು ಅಂತ ಬುಕ್ ಮಾಡ್ತೀವಿ. ವಾರಕ್ಕೆ 2 ಸರಿ ಟೆಂಡರ್ ಆಯ್ತದೆ ಮರಿ. ಏನು ರೈಟ್ ಆಯ್ತದೆ ಆ ರೈಟಲ್ಲಿ ಅವರು ಮರಿನ ಇಲ್ಲಿಗೆ ತಂದು ಇಳಿಸ್ತಾರೆ. ತಂದು ಇಳಿಸಿದಾಗ ನಾವು ಒಂದು 10 ದಿವಸ 12 ದಿವಸ ಫುಲ್ ಬೆನೆ ಪ್ಯಾಕಿಂಗ್ ಮಾಡಿ ಬೆಂಕಿ ಇಟ್ಟು ಕೊಟ್ಕೊಂಡು, ಈ ಥರ ಡ್ರಮ್ ನೋಡಿ, ಈ ಥರ ಡ್ರಮ್ ಇದೆಯಲ್ಲ, ಈ ಡ್ರಮ್ಗೆ ಒಳಗಡೆ ಕಿಕ್ಕೆ ಸೌದೆ ತುಂಬಿ, ಯಾಕೆ ಸರ್ ಸೌದೆ ತುಂಬಿ ಕಾವು ಮಾಡ್ಬೇಕಿದ್ರು. ಡ್ರಮ್ಮು ಬೆಂಕಿ ಈಟ್ ಆಗ್ಬೇಕು. ಈಟ ಆದ್ರೆ ಆ ಮರಿ, ಆ ಸಣ್ಣ ಮರಿ ಕಾವು ತಗೋಬೇಕು. ಅದು ಸ್ವಂತ ಆಹಾರ ತಿನ್ನಗಂಟ ಅದಕ್ಕೆ ರಕ್ಕ ಪುಕ್ಕ ಬಲಿಯ ಗಂಟ ಬಿಸಿ ಇಡಬೇಕು. ಆ ಬಿಸಿ ವಾತಾವರಣಕ್ಕೆ ಅದು ಈ ತರ ಗಾಳಿ ಬೀಸಂಗಿಲ್ಲ. ನಿಮ್ಮ ಮನೆ ಫುಲ್ ಪ್ಯಾಕಿಂಗ್ ಮಾಡಿರ್ತೀವಿ. ಅಲ್ಲಿ ಒಳಗಡೆ ಸಣ್ಣದಾಗಿ ಎಲ್ಲ ತಿಂದು ಚೆನ್ನಾಗಿ ಕ್ಲೀನಾಗಿ ಇದು ಮಾಡ್ತವೆ. ಅದೆಲ್ಲ ರಕ್ಕ ಬುಕ್ಕ ಬಲ್ಕೊಂಡ್ಮೇಲೆ ಗಾಳಿ ಏರ್ ಕೊಡೋಕೆ ಹಿಂಗೆ ಕಾರ್ಪ ಕೆಳಗೆ ಇಳಿಸ್ಕೊಂಡು ಪೂರ್ತಿ ಮನೆನ ಉಪ್ಪು ಮಾಡ್ತೀವಿ. ಪೂರ್ತಿ ಮನೆ ಮಾಡಿದ್ಮೇಲೆ ಇದು ಚೆನ್ನಾಗಿರ್ತದೆ. ಈ ತರ ದಪ್ಪ ಆದ್ಮೇಲೆ ಇದಕ್ಕೆ ಗಾಳಿ ಬೆಳಕು ಕೊಟ್ಕೊಂಡು ಎಲ್ಲ ರ್ಯಾಕಿಂಗ್ ಮಾಡ್ಕೊಂಡು ಮೇಸ್ ಉಟ್ಕೊಂಡು ಇದು ಮಾಡ್ಕೊಂಡು ಹೋಗೋಣ. ಸರ್ ಈಗ ಮರಿ ತಂದಾಗ ಮಾತ್ರ ಕಾವು ಕೊಡೋದಾ? 12 ದಿವಸ ಗಂಟೆ ಕೊಡ್ತೀವಿ. 12 ದಿನ. ಅದು ಫುಲ್ 5-6 ದಿವಸ ಫುಲ್ ಹೀಟ್ ಇರ್ಬೇಕು, 100 ಡಿಗ್ರಿ. ಈ ಒಳಗೆ ಬಂದ್ರೆ ನಾವು ನಿಂತ್ಕೊಂಡ್ರೆ ಎಂತ ಚಳಿ ಒಳಗೂ ಸೆಕೆ ಹೊಡಿಬೇಕು, ಮಕ್ಕಳಲ್ಲಿ ಬೆವರು ಕಡಿತಾ ಇರ್ಬೇಕು. ಆ ತರ ಡಿಗ್ರಿ ಇಟ್ಕೊಂಡು ಹೋಗ್ಬೇಕು. ಈ ಮರಿ ಕಾವು ಬಿಡ್ಬೇಕು ಅಂದ್ರೆ ಅದು ಒಂದು 5 ದಿವಸ 6 ದಿವಸ ಆದ್ಮೇಲೆ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ. 12 ದಿವಸ ಹೊತ್ತಿಗೆ ಫುಲ್ ನಿಲ್ಲಿಸ್ತೀವಿ. ಆಮೇಲೆ ಅದು ಸ್ವಂತ ಆಹಾರ ತಿನ್ಕೊಂಡು ಗಾಳಿ ಬೆಳಕಿಗೆ ಮೈ ಬಿಟ್ಕೊಂಡು ಆನಂದವಾಗಿರ್ತದೆ. ಅದಕ್ಕೆ ಗಾಳಿ ಬೆಳಕನ್ನ ಕೊಡ್ತಾ ಹೋಯ್ತು. ಒಂದು ಮರಿ ಏನ್ ರೇಟ್ ಸರ್ ತರಬೇಕು? ಟೆಂಡರ್ ಆದಾಗ ಅದು ಮರಿ ರೈಟು, ಕೋಳಿ ರೈಟು ಎಲ್ಲ ಜಾಸ್ತಿ ಇದೆ. 50 ರೂಪಾಯಿ ಗಂಟು ಇರ್ತದೆ. ಈಗಲ ರೇಟು, ಇವತ್ತಿನ ರೇಟು 30 ರೂಪಾಯಿ ಇದೆ. ನಾಳೆ ಸೋಮವಾರ ಮತ್ತೆ ಟೆಂಡರ್ ಆಯ್ತದೆ. ನಾಳೆ ಏನ್ ರೇಟ್ ಇದೆ ನೋಡ್ಬೇಕು. ಅಂದ್ರೆ ಟೆಂಡರ್ ತಕ್ಕಂತೆ ಅಲ್ಲಿ ಕೋಳಿ ಸಪ್ಲೈ ಮಾಡೋದು ಮರಿನ. ಕೋಳಿ ರೈಟ್ ಮಾತ್ರ ಡೈಲಿ ಟೆಂಡರ್ ಆಯ್ತದೆ. ಟೆಂಡರ್ ಯಾವ್ದು ರೀತಿ ತಗೋಬೇಕು ಸರ್? ಹೆಂಗೆ? ಈಗ ಟೆಂಡರ್ ಏನಿಲ್ಲ, ಅದು ಒಂದು ಎಲ್ಲಿ ಮಾಡ್ತಾರೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಇವತ್ತು ಯಾಚಾರಿ ಇದು ರೇಟ್ ಇಷ್ಟ ಆಯ್ತು ಕೋಳಿ ರೇಟ್ ಅಂತ ನಮಗೆ ಮೆಸೇಜ್ ಬರ್ತದೆ. ಒಂದು ವಾಟ್ಸಪ್ ಅಲ್ಲಿ ಇದಾಗ್ತಿರ್ತೀವಿ. ಆ ರೈಟ್ ನೋಡ್ಕೊಂಡು ನಾವು ಅವತ್ತು ರೈಟ್ಗೆ ಅವ್ರ ಮೈನಸ್ ನೋಡಿ ವ್ಯಾಪಾರ ಮಾಡಿ ಒಬ್ರು ಡೀಲರ್ಗೆ ಕೊಡ್ತೀವಿ, ಹೋಲ್ಸೇಲ್ ಡೀಲರ್ಗೆ. ಅವ್ನು ನಮ್ಮ ಹತ್ರ ಹೋಲ್ಸೇಲ್ ತುಂಬ್ಕೊಂಡಾಗ ಅವ್ನು ಯಾರು ಬೇಕು ಕೋಳಿ ಅವ್ನಿಗೆ ಹಾಕೊಂಡು ಅವ್ನು ದುಡ್ಡು ಮಾಡ್ತಾನೆ. ಆಮೇಲೆ ನಮಗೆ ದುಡ್ಡು ತಂದು ಕೊಡ್ತಾರೆ. ಕೆಲವರು ಕ್ಯಾಶ್ ಕೊಡೋರು ಇರ್ತಾರೆ, ಕೆಲವರು ನಮಗೆ ಸ್ನೇಹಿತರಾದ್ರೆ 1 ವಾರ 5 ದಿವಸ ಬಿಟ್ಟು ಕೊಡೋರು ಇರ್ತಾರೆ. ಕ್ಯಾಶ್ ಕೊಡೋರು ಇರ್ತಾರೆ. ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕ್ಯಾಶ್ ಕೊಟ್ಬಿಡ್ತೀವಿ. ನಂಬಿಕೆ ಇರೋ ಅಂತಾರು ಪ್ರೀತಿಸ್ ಹೋದ್ರೆ 1 ದಿವಸ 2 ದಿವಸ ಬಿಟ್ಟು ಕೊಡ್ತಾರೆ, ವಾರ ಬಿಟ್ಟು ಇರ್ತಾರೆ. ಸರ್ ಇದೆಲ್ಲ ಪೋಷಣೆ ಹೆಂಗೆ ಸರ್? ಈಗ ಮರಿಯಿಂದ ಈಗ ಸುಮಾರು ಎಷ್ಟು ದಿವಸ ಆಗಿರ್ಬೋದು ಇದಕ್ಕೆ ಅಂದಾಜು? 33 ದಿವಸ ಇತ್ತು. ಇಲ್ಲಿ ಗಂಟೆ ಯಾವ ತರ ಪೋಷಣೆ ಮಾಡ್ತೀರಾ ಸರ್? ಈಗ 12 ದಿವಸಕ್ಕೆ ಬಣಿತನ ಮಾಡಿದ್ರೆ ಮಾಡ್ಬೇಕು. 12 ದಿವಸಕ್ಕೆ ಗಾಳಿ ಬೆಳಕು ಕಾಣಬಾರ್ದು, ಬೆಳಕಿರ್ಬೇಕು ಒಳಗೆ ಲೈಟಿಂಗ್ಸ್ ಎಲ್ಲ. ಅದಕ್ಕೆ ಹೊರಗಡೆ ಗಾಳಿ ಬೀಸಬಾರ್ದು. ಈ ಗಾಳಿ ಬೀಸಂಗಿಲ್ಲ. ಈಗ ಬೀಸ್ತಾರೆ. ಈಗ ಇದು ಗಾಳಿ ಬೇಕೀಗ. ಗಾಳಿ ಇಲ್ಲ ಅಂದ್ರೆ ಸತ್ತೋಯ್ತದೆ. ಒಂದ್ಕೊಂದು ಕಾವು ಬಂದ್ಬಿಟ್ಟು ಜಾಸ್ತಿ ಗುದ್ರಾಗಿ ಸತ್ತೋಗ್ತದೆ. ಅವಾಗ ಬೆಳಕಿ ಮಾತ್ರ ಇರ್ಬೇಕು, ಗಾಳಿ ಬೀಸಂಗಿಲ್ಲ. ಆತರ ಕಾವು ಮಾಡಿ ಅದಾದ್ಮೇಲೆ ಹಂತವಾಗಿ ಇದು ನೀರ್ ಕಲೆಕ್ಷನ್ ಇದು ಇದೆಲ್ಲ ಕೆಳಗಿದ್ದಾಗ ಕೆಳಗಿರ್ತದೆ ಇದು ನೀರು. ಇದು ಎಲ್ಲ ಒಂದು ಸಿಸ್ಟಮೆಟಿಕ್. ಈಗ ಇದು ಕೆಳಗಡೆ ಇರ್ತದೆ. ಮರಿ ಎಷ್ಟು ಹೈಟ್ ಇರ್ತದೆ ಅಷ್ಟು ಹೈಟ್ ಮರಿ ನಿಂತ್ಕೊಂಡ್ರೆ ಕೆಡಬೇಕು ನೋಡಿ. ಹಿಂಗಂದ್ರೆ ನೋಡಿ ನೀರು ಸೋರ್ತಾ ಇದೆ. ನೋಡಿ ಹಿಂಗ್ ಅಂದೇಟ್ಗೆ ಬರ್ತದೆ, ಅಂದೇಟ್ಗೆ ಬಾಯಿಗೆ ಹೋಯ್ತದೆ. ನಿಲ್ಲಿಸ್ಬಿಟ್ರೆ ಲಾಕ್ ಆಯ್ತದೆ. ಮರಿ ದಪ್ಪದಂಗಿದೆ. ನಾವು ಮ್ಯಾಕ್ ಎತ್ತಾ ಇರ್ತೀವಿ. ಅದ್ರ ಲೆವೆಲ್ಗೆ ಅದ ಮಕದ ಬಾವಕ್ಕೆ ಲಕ್ಕರಿಕೆ ನೋಡಿ ಅಲ್ಲಿ ಕುಡಿತಾ ಇದೆ. ಕೆಲವು ಕೋಳಿ ನೋಡಿ ಇಲ್ಲಿ ಕುಂತ ಕುಡಿತದ. ಅದು ಅಳ್ತಕ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಕುಡಿತದೆ. ಈ ತರ ಕೋಳಿ ಮರಿನ ತಗೊಬರ್ತೀರಾ? ಕೋಳಿ ಮರಿ ತಂದ್ಬಿಟ್ಟು ಕೋಳಿಗೆ ಮೇವು ಇಲ್ಲೇ ಸಿಗುತ್ತೆ ಮತ್ತೆ ನೀರು ಇಲ್ಲೇ ಸಿಗುತ್ತೆ ಅಂತ ಅದು ಹೆಂಗೆ ನೀವು ರೂಢಿ ಮಾಡ್ತೀರಾ? ಅದು ವೈಜ್ಞಾನಿಕವಾಗಿ ಹುಟ್ಟಿದ ಮರಿಗೆ ನಾವು ಮನುಷ್ಯರಿಗೆ ಎಲ್ಲಾ ರೀತಿಯಲ್ಲಿ ತೋರಿಸ್ತೀವಿ. ನಮ್ಮ ಶೆಡ್ಡೊಳಗೆ ಬರ್ಬೇಕಾರೋದು ಅನ್ನ ನೀರು ಏನು ತಿಂದಿರಲ್ಲ. ನೇರ ಮೊಟ್ಟೆ ಹೊಡೆದ್ಮೇಲೆ ನೇರವಾಗಿ ನಮ್ಮ ಫಾರಮ್ ಬರ್ತದದು. ಬಂದು ಬುಟ್ಟಾಕ್ಷಣ ಅದು ಫಸ್ಟ್ ಹುಡ್ಕದೆ ನೀರ್ನ. ಅದು ಏನೋ ಒಂದು ಅಟ್ರಾಸಿಟಿವ್. ಈ ಕೆಂಪು ಕದೆ ಅಂದ್ರೆ ಬಾಲ್ಸಲ್ಲಿ ಹೋಗಿ ಕುಗ್ತದೆ. ಒಂದ್ಸರಿ ಕುಚ್ಚಿ ಒಂದು ನೀರು ಬಂದ್ಬಿಟ್ಟು ನೀರು ಬರ್ತಾ ಅಂತ ಗೊತ್ತಾಗ್ತದೆ. ಒಂದು ಕುಕ್ಕ ಶುರು ಹಚ್ಕೊಂಡ್ರೆ ಎಲ್ಲೋ ಕುಕ್ಕ ಶುರು ಹಚ್ಚುತ್ತದೆ. ಆ ನೀರು ಸಿಕ್ತಂಗಾಯ್ತು. ಆಹಾರ ಕೆಂಪಕ್ಕೆ ಅಟ್ರಾಸಿಟಿ ಜಾಸ್ತಿ. ಈ ರೆಡ್ ಬಾಕ್ಸ್ ಕೊಳಗಿಕ್ಕೆ ಅದ್ರೊಳಗೆ ಹೋಗಿ ಕುಚ್ಚಿ ನೋಡ್ತೇವೆ, ತಿಂತದೆ. ಈಗ ಒಂದು ಕೋಳಿ ಆಕ್ಚುಲಿ ನಾವು ಏನ್ ಹೇಳ್ಬೇಕು ಅಂದ್ರೆ ಮನೆ ಮರಿ ಕೋಳಿ ಸಾಕ್ತಿವಲ್ಲ, ಅದು ಮರಿ ಸಾಕಿದಾಗ ಕಂಕ್ಲಲ್ಲಿ ಮಡಿಕೊಂಡು ರಕ್ಕೆ ಒಳಿಕೆ ಆ ಕಾವು ಕೊಡ್ತಾ ಇರ್ತದೆ. ಬಟ್ ಅದು ಇಂಥತ್ತಲೇ ಆಹಾರ ಐತಿದೆ ತಿನ್ನಲ್ಲ. ಸುಮ್ಮನೆ ನೆಲ ಕುಕ್ಕಿ ಮಣ್ಣಂಗೆ ಕುಗ್ತಾ ಇರ್ತದೆ. ಕುಗ್ತಾ ಒಂದು ಕಾಳು ಸಿಗ್ತಾ ಹೊಟ್ಟೆ ಒಳಗೆ ಹೋದ್ಮೇಲೆ ಜೀರ್ಣ ಶಕ್ತಿ ಆದ್ಮೇಲೆ ಅದು ಆಹಾರ ತಿನ್ಬೇಕು ಅಂತ ಗೊತ್ತಾಗಿ ಕುಕ್ಕ ಶುರು ಮಾಡ್ತದೆ. ಇದು ಅದೇ ತರ ಈ ಕೋಳಿದ ಅದೊಂದು ಬುದ್ಧಿವಂತಿ. ಯಾಕಂದ್ರೆ ಕೋಳಿ ಅದಕ್ಕೆ ನಾಟಿ ಕೋಳಿ ಕಲ್ಸ್ಕೊಡಲ್ಲ. ಇದು ತಾನಾಗೆ ಒಂದೊಡೆ ಒಂದು ಕಲ್ತ್ಕೊತದೆ. ಅದೇ ದೈವ ಸಿಸ್ಟಮ್ ಏನೋ ನೋಡಿ. ಅದು ಯಾರು ಹೇಳ್ಕೊಡಲ್ಲ ಏನಲ್ಲ. ಅದೇ ನೀರು ಕುಡಿತದೆ, ಅದೇ ಆಹಾರ ತಿಂತದೆ.
ಅದು ಬೇಕಾದ ಸವಲತ್ತು ನಾವು ಒದಗಿಸ್ಕೊಡ್ಬೇಕು ಅಷ್ಟು ಕೊಡ್ರಿ. ಈಗ ಈ ಫೀಲ್ಡ್ ಬಂದು ಇಲ್ಲೇ ಫ್ಯಾಕ್ಟ್ರಿ ಇದೆ ಚಂದ್ರಪಟ್ಟಣ ಫೀಡ್ ಸರ್ ಇದು ಚಾಮುಂಡೇಶ್ವರಿ ಫೀಲ್ಡ್ ಅಂತ. ಏನ್ ಇರ್ತದೆ ಇದು? ಈಗ ಇದು 2100 ರೂಪಾಯಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ ಅಂತ ಇವಾಗ ಮೆಕ್ಕೆಜೋಳ ಎಲ್ಲ ಸಿಗ್ತಲ್ಲ. ಈ ಚೀಲ ಬಂದು 2100 ರೂಪಾಯಿ ತರಿಸ್ಕೊತೀವಿ. ಈಗ ಇದಕ್ಕೆ 3 ಥರದ್ದು ಸ್ಟಾರ್ಡ್ರು ಫೀಡ್ ಸ್ಟಾರ್ಡ್ರು ಡೆವಲಪ್ ಫಿನಿಶರ್ ಅಂತ 4 ಥರ ಕೊಡ್ತಾರೆ. ಬರೀಲಿದ್ದಾಗ ತೀರಾ ಸಣ್ಣಕ್ಕೆ ಸ್ವಲ್ಪ ದಪ್ಪ ಜಾಸ್ತಿ ದಪ್ಪ, ಅದಕ್ಕಿಂತ ಒಂಚೂರು ದಪ್ಪ. ಈ ಫಿನಿಶರ್ ಇದೆಲ್ಲ ದಪ್ಪ ಫೀಡು. ಇದು ತಕ್ಕಂತೆ ಅದು ಬಾಯಿ ಸಿಕ್ಕಾಗ ಆರೋಗ್ಯವಾಗಿ ಅಂತ ಕೊಡ್ತಾರೆ. ಯಾವ್ದು ಸರ್ ಈಗ ಫೀಡು ಯಾವ ರೀತಿ ಕೊಡ್ಬೇಕು ಸರ್? ಈಗ ನಾವು ಇಷ್ಟು ಹಾಕಿದ್ರೆ ಆಹಾರ ಇಷ್ಟೇ ತಿಂತದ ಅದು. ಅದು ಹೆಚ್ಚೆ ಗೊತ್ತಿದಲ್ಲ, ಕಮ್ಮಿನೂ ವೇಸ್ಟ್ ಮಾಡಲ್ಲ. ಬೇಕಾದ್ರೆ ಹಾಕ್ಬೋದು, ತೊಂದ್ರೆ ಎಷ್ಟು ಇಲ್ಲ. ಬೇಕಾದ್ರೆ ಹಾಕ್ಬೋದು. ಒಂದು ಕೋಳಿ ಇಷ್ಟು ಗ್ರಾಮ್ ತಿನ್ಬೇಕು ಅಂತ ಹೇಳ್ತದೆ. ಒಂದು ಕೋಳಿ ಈ 1 kg ದಪ್ಪಕ್ಕೆ ಇಷ್ಟು ತಿನ್ಬೇಕು ಅಂತ ಅದ್ರ ಒಂದು ಇದಿದೆ. ಆ ನಿಯಮ ಮ್ಯಾಲ್ ಪ್ರಕಾರ ನೋಡ್ಕೊಂಡ್ರೆ ಸಾಕಲ್ಲ ಸರ್? ಮ್ಯಾಲೆ ಇಲ್ಲಿ ಇದೆ ಅಂತ ನೋಡ್ಕೊಂಡ್ರೆ ಸಾಕು. ಚಳಿ ಸುರಿತು. ಅದು ಈಗ ನಾಳೆ ಸಾಯಂಕಾಲ ಚೂರು ಇರಲ್ಲ ಇದ್ರೊಳಗೆ. ಇದೆಲ್ಲ ಫುಲ್ ಖಾಲಿ ಆದ್ಮೇಲೆ ತುಂಬೋದು ಮತ್ತೆ. ಖಾಲಿ ಆಗಂಟ ತುಂಬಲ್ಲ, ಫುಲ್ ಖಾಲಿ ಮಾಡ್ತಾ ಇಂತಿಷ್ಟು ಟೈಮ್ಗೆ ಅಂತ. ಒಂದ್ ದಿನ ಒನ್ ಟೈಮ್ ಒಂದೇ ಟೈಮ್ ಸಾಕು. ಒನ್ ಟೈಮ್ ಸುತ್ತರೆ ಹಗಲು ಡೇ 24 ಗಂಟೆಗೆ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಇಬ್ರವಳಿದ್ರೆ ಆರಾಮಾಗಿ ಕೆಲ್ಸ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಕೋಳಿ ಸಾಕು ಸರ್? ಅದೇ ಒಂದು ಮನುಷ್ಯ 5 ಸಾವಿರ ಕೋಳಿ ಸಾಕ್ಬೋದು. ಎರಡಿದ್ದಾಗ ಸಣ್ಣ ದಪ್ಪ ಇದ್ರೆ ವೇರಿಯೇಷನ್ ಮಾಡ್ಕೊಂಡು ಮಾಡ್ಬೋದು. ನಮ್ಮನೆ ಜನವೇ ಆದ್ರೆ ನಾವು ಎಲ್ಲಾನು ಹೊರಗಡೆಯಿಂದ ಕೊಂಡ್ಕೊ ಬಂದ್ರು ಕೂಡ ಲಾಸ್ ಅನ್ನೋದೇನು ಲಾಸ್ಟು ಆಯ್ತದೆ, ಅದೇನು ಆಯ್ತದೆ. ಇದ್ರಲ್ಲಿ ನಾವು ಇಸ್ಪೀಟ್ ಆಡ್ದಂಗೆ ಈಗಲ್ ರೈಟಲ್ಲಿ ಒಂಚೂರು ಅದು ಗಂಟು ಆಯ್ತದೆ. ಒಳ್ಳೆ ರೈಟ್ ಸಿಕ್ಕಿದಾಗ ಒಳ್ಳೆ ರೈಟು ಸಿಗ್ತದೆ. ಸಿಗ್ತಾ ಇದ್ದಾಗ ಲಾಸು ಆಯ್ತದೆ. ನನಗೆ ಒಂದೊಂದು ಸತಿ 2 ಲಕ್ಷ 2.5 ಲಕ್ಷ ಲಾಸ್ ಆಗಿದೆ. ಒಂದೊಂದು ಸತಿ 2.5 ಲಕ್ಷ ಆದಾಯನೇ ಬಂದಿದೆ 40 ದಿವಸ. ಎರಡೂ ಇದೆ ಇದರಲ್ಲಿ, ಪ್ಲಸ್ಸು ಮೈನಸ್ಸು ಎರಡೂ ಇದೆ. ಸರ್ ಇದು ಎಷ್ಟು ರೇಟ್ ಏನು ಹೋಗುತ್ತೆ ಸರ್ ಒಂದು ಕೆಜಿ? ಈ ಸತಿ ನಾನು ಫಾರಂ ಮಾಡಿದಾಗಿಂದ ಕಂಡರಿದೇ ಇರೋಂಥ ರೈಟು 145 ರೂಪಾಯಿ ಗಂಟೆ ಹೋಯ್ತು. 150 ರೂಪಾಯಿಗೆ ಹೋಗಿದೆ ಕೆಜಿ ಕೋಳಿ ಶೆಟ್ಟಲ್ಲೇ. ಆ ಥರ ರೇಟ್ ಸಿಕ್ಕಿತ್ತು. ಈ ರೇಟ್ ನಾನು ನೋಡಿರಲಿಲ್ಲ. ಬಟ್ ಈಗ ನಾರ್ಮಲ್ ರೇಟ್ ಇದೆ. ಇಷ್ಟಿದ್ರು ಕೋಳಿ ಬೆಳ್ಕೊಂಡು ಹೋಗ್ಬೋದು. ಅಂದರೆ ಈಗ ಕೋಳಿ ಬೆಳೆಯೋರೆಲ್ಲ ಜಾಸ್ತಿ ಆಗ್ಬಿಟ್ಟು ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಯ್ತಾ ಇದೆ. ಕೋಳಿ ಫಾರಂ ಕಷ್ಟ ಆಯ್ತಾ ಇದೆ. ಸರ್ ಎಲ್ಲ ಇದು ಮತ್ತೆ ಎಲ್ಲ ಬೈಲಾರ ಸರ್? ಎಲ್ಲ ಬೈಲರ್ ಇದು. ಸರ್ ನೀವು ಫಾರಂ ಹೇಗೆ ಬೆಳಿತಾರೆ ಸರ್? ಫಾರಂ ಕೋಳಿ ಸರ್ ಫಾರಂ ಬೆಳೆಯೋಕೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅದಕ್ಕೆ ಜಾಲರ್ ಸಿಸ್ಟಮು ಅದೆಲ್ಲ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಮಾಡಬೇಕು. ಅದು ಐ ಪಿಚ್ಚರ್ ಇರಬೇಕು. ಎಲ್ಲಕ್ಕೂ ಇದು ಫ್ಯಾಕ್ಟ್ರಿಯಿಂದ ಹಿಡಿದು ಮೊಟ್ಟೆ ಕೋಳಿಯಿಂದ ಹಿಡಿದು ಲೇಬರ್ ಎಲ್ಲ ಪ್ರತಿಯೊಂದು ಸ್ಟಾಕ್ ಇರಬೇಕು. ಅವಾಗ ಮಾತ್ರ ಮಾಡಕ್ ಸಾಧ್ಯ. ನಮ್ಮಂತ ಬಡವರು ಅದೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಇಂಡಸ್ಟ್ರಿಯಲ್ಲಿ ಜೋರಾಗಿರುವಂಥವ್ರು ಕೋಟಿಗಟ್ಟಲೆ ಇರುವಂಥವ್ರು ಮಾಡ್ಬೋದು. ಕರಿ ರೂಪಾಯಿ ಮಡಿಗಿರೋರಂತಾರಲ್ಲ ಆ ಥರ ಅವ್ರು ಮಾಡ್ಬೋದು ಅಷ್ಟೇ. ನಮ್ಮಂತ ನಾರ್ಮಲಿಟಿ ಜನ ರೈತರೆಲ್ಲ ಮಾಡೋಕ್ಕಾಗಲ್ಲ. ಇದೆಲ್ಲ ಏನೋ ನಮ್ಮ ಲೈಫ್ಗೆ, ನಮ್ಮ ಜೀವನ ಸಾಗಕ್ಕೆ, ಮಕ್ಕಳು ವಿದ್ಯಾಭ್ಯಾಸ, ನಮ್ಮ ಜೀವನೋಪಾಯ, ನಮ್ಮ ಸೋಕಿ, ನಮ್ಮ ಕಷ್ಟ ಸುಖ, ಆಸ್ಪತ್ರೆ ಇಂಥವಕ್ಕೆ ಬೆಳ್ಕೊಂಡು ನಮ್ಮ ಲೈಫ್ನ ತೂಗಿಸ್ಕೊಂಡು ಹೋಗ್ಬೋದು. ಸರ್ ಬಲ್ಪ್ ಎಲ್ಲ ಹೆಂಗ್ ಸರ್ ಇಷ್ಟ? ಬಲ್ಪ್ ಎಲ್ಲ ಇದ್ರೆ ಮಾಮೂಲಿ ನೈಟು ಕತ್ಲೆ ಆದ ಮಾತ್ರ ಆಯ್ತದೆ. ಹಗಲೆಲ್ಲ ಅವಶ್ಯಕತೆ ಇಲ್ಲ. ಅದೇ ಮರಿ ಇದ್ದಾಗ ಫುಲ್ ಟಾರ್ಪಲ್ ಪ್ಯಾಕಿಂಗ್ ಮಾಡಿದಾಗ 12 ದಿವಸ ಹಗಲು ರಾತ್ರಿ ಎಲ್ಲ ಕೊಟ್ಟಿರ್ಬೋದು. ಆ ಶಾಖ ಬೇಕೇ ಬೇಕು ಅಂತ? ಶಾಖ ಬೇಕು. ಲೈಟ್ ಇಂದೆಲ್ಲ ಮುಖ್ಯ ಶಾಖ ಅಲ್ಲ. ಡ್ರಮ್ಮಲ್ಲಿ ಬೆಂಕಿ ಶಾಖನ ಕೊಡ್ತೀವಿ. ಅದು ಬೆಳಕಿಗೆ ಎನಿ ಟೈಮ್ ಬೆಳಕಿರ್ಬೇಕು. ಎನಿ ಟೈಮ್ ಹಗಲು ರಾತ್ರಿ ಹೊತ್ತು. ಏನು ಒಂದ್ ದಿವಸ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗ ಸುಮ್ಮನೆ ಇರ್ತವೆ. ಬೆಳಿಗ್ಗೆ ಅದೇ ಮೇಲೆ ತಿಂತವೆ. ಮನೇಲಿ ಇಷ್ಟ ಆದಾಗ ಯಾರು ಏನು ಮಾಡೋಕ್ಕಾಗ, ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ ಇದು ಮತ್ತೊಂದು ಈ ಜಳ್ಳು ಅಂತ ಹೇಳಿ ಇದಕ್ಕೆ ಹಿಂದೆ ಬೇಡಿಕೆ ಇರಲಿಲ್ಲ. ಆಗ 1 ರೂಪಾಯಿಗೆ ನಮ್ಮ ಮಿಲ್ಲಲ್ಲಿ ಖಾಲಿ ಮಾಡಿದ್ರೆ ಸಾಕು ಅನ್ನೋರು. ಇವಾಗ ಇದು 7 ರಿಂದ 8 ರೂಪಾಯಿ ಇದ್ರ ಬೆಲೆ. ಎಷ್ಟು ಕೆಜಿನ? ಕೆಜಿ 8 ರೂಪಾಯಿ ನಮಗೆ ಡೆಲಿವರಿ ತಂದು ಹಾಕ್ಬೇಕು ಅಂದ್ರೆ ಅವ್ರಿಗೆ. ಇದನ್ನ ಕೋಳಿಗೆ ನಾವು ಮರಿ ಬಂದಾಗ ನೆಲಕ್ಕೆ 1.5 ಇಂಚು 2 ಇಂಚು ಬೆಡ್ ಮಾಡ್ತೀವಿ ಕೆಳಗೆ. ಮರಿ ಇದ್ದಾಗ ಈ ಕೋಳಿ ಐತೆ ಸಡ್ಡಲ್ಲಿ ಅಂದ್ರೆ ಇದು ನೆಲಕ್ಕೆ ಸುರಿಲೇಬೇಕಿದು. ಕಾರಣ ಸರ್? ಈ ಕಾರಣ ಅಂದ್ರೆ ಅದು ಸ್ಮೂತ್ ಆಗಿ ಇರಬೇಕು. ಅದಕ್ಕೆ ಕಾಲು ಇರ್ತದಲ್ಲ ಕೆಳಗಲ್ದು ಸ್ಕಿನ್, ಅದು ಒಲ್ಟ್ ಆಯ್ತು ಅಂದ್ರೆ ಈಲ್ಡ್ ಬರಲ್ಲ, ಡೌನ್ ಆಯ್ತದೆ, ತೂಕ ಕಡಿಮೆ ಆಯ್ತದೆ. ಇದಿದ್ರೆ ಅದು ನಾರ್ಮಾಲಿಟಿಗೆ ಇದು ಹೂ ಇದ್ದಂಗೆ ಇರ್ತದೆ. ಸ್ವಲ್ಪ ಮೆತ್ತೆ ಇರ್ತದಲ್ಲ, ಇದ್ರ ಮೇಲೆ ಸ್ಮೂತ್ ಆಗಿ ತಿರ್ಗಾಡ್ತದೆ. ಅದು ಆರೋಗ್ಯವಾಗಿರ್ತದೆ. ಮತ್ತೆ ತಿರ್ಗಾಕಕ್ಕೆ ಬಾಡಿ ಕೂಲ್ ಆಗಿರ್ತದೆ. ಇಲ್ಲ ಬರೀ ನೆಲ ಆಯ್ತು ಅಂದ್ರೆ ಅದು ಗಚ್ಚಾಗಿ ಅಂಡಿಲ್ ಕಾಲ್ ಗಾಯ ಆಯ್ತದೆ, ಕಮ್ಮಿ ಆಯ್ತದೆ. ಅದರಿಂದ ಇದು 2 ಇಂಚು ಮನೆಗೆ ಕೋಳಿಗೆ ಹಾಸ್ಬೇಕು ಅಡಿಗೆ. ಇದು ದಿವಸ ರ್ಯಾಕ್ ಮಾಡಿ ಕೆರೆದ್ಮೇಲೆ ಅದು ಕೆಳಗೆ ಮ್ಯಾಗೆ ಉಲ್ಟಾಗಿ ಅದ್ರ ಕಸನ ಗೊಬ್ಬರ ಆಯ್ತದೆ. ನೆಕ್ಸ್ಟ್ ಅದನ್ನ ಯಾರಿಗಾರು ಬೇಕು ಅಂದ್ರೆ ಮಾರ್ಕೆಟ್ ಇಲ್ಲ ತೋಟಕ್ಕೆ ಕೋಳಿ ದಪ್ಪ ಆದ್ಮೇಲೆ ತೆಗೆದಾಕ್ಬೋದಾ? ಕೋಳಿ ಎಲ್ಲ ಮಾರಿದ್ಮೇಲೆ ಅದು ಒಂದ್ಸರಿ ಕಲ್ಚ್ ಮಾಡಿ ಹೊರಗಡೆ ಕಳಿಸ್ಬಿಡ್ಬೇಕಲ್ಲ. ಎಲ್ಲ ತೆಗೆದ್ಮೇಲೆ ಎಲ್ಲ ತೆಗೆದು ಕೋಳಿ ಎಲ್ಲ ಖಾಲಿ ಆಯ್ತು ಅದೆಲ್ಲ ಗುಡಿಸಿ ಫೈನಲಿ ಮತ್ತೆ ಇದೇ ತರ ಹಾಕ್ಬೇಕು. ಸರಿ, ಅದು ಯಾಕೆ ಮೇಲೆ ಬೈತೇನು ಅಂತಂದ್ರೆ ಬೇಸಿಗೆಲಿ ವಾತಾವರಣ ಕ್ಲೈಮೇಟು ನಮ್ಗೆ ಇದು ಜಾಸ್ತಿ ಆಯ್ತದೆ. ಹವಾಮಾನ ಬಿಸಿಲು ಜಾಸ್ತಿ ಆದಾಗ ಕೋಲ್ಡ್ ಆಗ್ಲಿ ಅಂತ ಹೇಳಿ ಮೇಲೆ ಪೈಪ್ ಏನಿದೆ ಅದು ಇಷ್ಟು ಓವರ್ ಒಂದು 2 ಅವರ್ ಬಿಟ್ಟು 2 ಅವರ್ ಬಿಟ್ಟು ನೀರು ಹೊಡೆದ್ರೆ ಹಂಚಿ ಮೇಲೆ ಹಾಸಿ ಕೆಳಗೆ ತೊಟ್ಟಿಗ್ತಾ ಇರ್ತದೆ. ಈ ಮನೆಗೆ ಕೂಲ್ ಆಯ್ತದೆ. ಕೋಳಿ ಆಗ ಭಾರಿ ಕೂಲ್ ಆಗಿರ್ತದೆ. ಬಿಸಿಯಾಗಿ ಸಾಯೋದು ಮಾರ್ಟಾಲಿಟಿ ಹೋಗೋದೆಲ್ಲ ಕಡಿಮೆ ಆಯ್ತದೆ. ತಂಪಾಗ್ಲಿ ಅಂತ ಹೇಳಿ ಮ್ಯಾಕೆ ಪೈಪ್ ಲೈನ್ ಮಾಡಿರೋದು. ಸೊ ಅದ್ರ ಥ್ರೂ ಇದು ಬರುತ್ತೆ ಸರ್ ನೀರು. ಆ ನೀರು ಹಿಂಗೆ ಸ್ಪ್ರಿಂಕ್ಲರ್ ಹೊಡೆದ ಹೊಡಿತದೆ. ಆಗ ಹಂಚಿನ ಮೇಲೆಲ್ಲ ಬಿದ್ದಾಗ ಹಂಚು ಆ ಕಡೆಯಿಂದ ಈ ಕಡೆಯಿಂದ 2 ಕಡೆಯಿಂದ ನೆನೀತದೆ. 40 ಡಿಗ್ರಿಗೆ ಹೋಗಿತ್ತಲ್ಲ ಆಗ ಇದು 20 ಡಿಗ್ರಿ ತ ನಿಲ್ಲಿಸ್ತದೆ ನೀರು ಹೊಡೆದ್ರೆ. ಕೋಳಿ ಆಗ ಕೂಲ್ ಆಗಿರ್ತದೆ. ಅದಕ್ಕೆ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಮಾಡಿದ್ದೀರಾ? ಸಿಸ್ಟಮ್ ಮಾಡಿರೋದು ನೆತ್ತಿಗೆ.